ಅಳ್ಬೇಡ. ನಿಜ ಹೇಳಬೇಕು ಅಂದರೆ ಈ ಕುಟುಂಬಕ್ಕೆ ಸೊಸೆಯಾಗಿ ಬಂದಿದ್ದು ನನ್ನ ಅದೃಷ್ಟ. ಇಲ್ಲಿರೋರೆಲ್ಲರೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ. ನಾನು ಹೊಸ್ದಾಗಿ ಈ ಮನೆಗೆ ಬಂದಿದ್ದೀನಿ ಅಂತ ನನ್ಗೆ ಅನ್ಸಕ್ಕೆ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ನೀನು ಹೇಳ್ದಂಗೆ ಇವರೆಲ್ಲರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಕ್ಕಿಲ್ಲ. ಅದು ನಂಗೆ ಗೊತ್ತಾಗಕ್ಕಿಲ್ವಾ? ನಾನಿವತ್ತು ಈ ಮನೆ ಒಳಗಿದ್ದೀನಿ ಅಂದರೆ ಅದಕ್ಕೆ ಅಪ್ಪ ಅಮ್ಮನೇ ಕಾರಣ. ಅವರು ನಿನ್ನ ಪಾಲ್ಗಷ್ಟೇ ದ್ಯಾವ್ರಲ್ಲ, ನನ್ನ ಪಾಲ್ಗೂ ಅವ್ರ ದ್ಯಾವ್ರಯ್ಯ. ದ್ಯಾವ್ರ ಮನ್ಸು ನೋಯಿಸೋ ಕೆಲಸ ಮಾಡೋಕ್ಕಾಯ್ತದಾ? ನೋಡು, ಇಷ್ಟು ದಿನ ಇದು ನಿನ್ನ ಕುಟುಂಬ ಮಾತ್ರ ಆಗಿತ್ತು. ಇನ್ಮ್ಯಾಕೆ ಈ ಕುಟುಂಬ ನಂದುವ. ನನ್ನ ಕುಟುಂಬವ ಸಂತೋಷವಾಗಿ ಇಟ್ಕೊಳ್ಳೋ ಕರ್ತವ್ಯ ನಂದು. ಹಲೋ, ಹೇಳಿ ಮೇಡಮ್ರೆ. ಎಲ್ಲ ನಾನೇ ಹೇಳ್ಬೇಕು, ನೀವೇನು ಹೇಳ್ಬೇಡಿ. ಈಗ ಅದೇನಂತ ಹೇಳಿ. ಇವತ್ ನಮ್ಮ ಮನೇಲಿ ಲಗ್ನ ಪತ್ರಿಕೆ ಪೂಜೆ ಮಾಡಿದ್ರು. ನಿಮ್ ಮನೇನಲ್ಲೂ ಮಾಡಿದ್ರಾ? ಆಯ್ತು. ನಮ್ ಲಗ್ನ ಪತ್ರಿಕೆ ನೋಡಿ ನನಗೆ ಎಷ್ಟು ಎಕ್ಸೈಟ್ ಆಯ್ತು ಗೊತ್ತಾ. ಅದಕ್ಕೆ ನನ್ನ ಖುಷಿನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಲಗ್ನ ಪತ್ರಿಕೆ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು? ನನಗೂ ನಿಮ್ಮಂಗೆ ಆಯ್ತು ಮೇಡಮ್ರೆ. ನನ್ನ ಹಾಗೆ ಆಯ್ತು ಅಂತ ಹೇಳ್ತೀರಾ, ಬಟ್ ನೀವ್ ಹೇಳೋದ್ರಲ್ಲಿ ಖುಷಿನೇ ಫೀಲ್ ಆಗ್ತಿಲ್ಲ. ಯಾಕೆ ಹಂಗೆ ಅನ್ಕೋತೀರ ಮೇಡಮ್ರೆ? ನಮಗೆ ಖುಷಿ ಆದ್ರೆ ಅದನ್ನ ಮುಚ್ಚಿಟ್ಕೊಂಡೇ ಅಭ್ಯಾಸ, ಆಗ್ಲೇ ಆ ಖುಷಿನ ಅನುಭವಿಸೋಕ್ಕಾಗೋದು. ನನಗೆ ನಿಮ್ ಥಿಯರೀಸ್ ಒಂದೊಂದ್ಸಲ ಅರ್ಥನೇ ಆಗಲ್ಲ, ಆದ್ರೂ ಕೇಳಕ್ ಒಂಥರ ಚೆನ್ನಾಗಿರುತ್ತೆ. ಗೌಡ್ರೆ, ನೀವ್ ಇವಾಗ ನನ್ನ ಎದುರುಗಡೆ ಇದ್ದಿದ್ರೆ ನಾನು ನಿಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಿದ್ದೆ. ಹಲೋ 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 ಮೇಡಮ್ರೆ, ಕೇಳಿಸ್ತಲ್ಲ? ಹಲೋ 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 ಹಲೋ. ಹಾಳಾದ್ದು ಈಗಲೇ ನೆಟ್ವರ್ಕ್ ಹೋಗ್ಬೇಕಿತ್ತ? ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ರೊಮ್ಯಾಂಟಿಕ್ ಆಗಿ ಮಾತಾಡಿರ್ತಿದ್ದೆ. ಯಪ್ಪ ದೇವ್ರೆ, ಬರ್ತಾ ಬರ್ತಾ ಇವ್ರು ಯಾಕೋ ಆಸೆಗಳನ್ನ ಜಾಸ್ತಿ ಮಾಡ್ಕೋತಾವ್ರೆ. ಇಲ್ಲಿ ನಾನೊಂದು ಯೋಚನೆ ಮಾಡ್ತಾ ಇದ್ರೆ ಅವ್ರು ಇನ್ನೇನೋ ಯೋಚನೆ ಮಾಡ್ತಾವ್ರೆ. ಇದು ಹಿಂಗೆ ಮುಂದುವರೆದ್ರೆ ಶಾನೆ ಕಷ್ಟ ಆಯ್ತದೆ. ವಿಶ್ವನ ಹತ್ರ ಮದ್ವೆ ವಿಷಯ ಮಾತಾಡೋ ಅಂತ ಹೇಳಿದ್ನಲ್ಲ, ಮಾತಾಡಿದ್ರಾ? ಮಾತಾಡಿದೆ, ಆದ್ರೆ ಅವನ್ ಯಾಕೋ ಈ ಮದುವೆ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ನಾನು ತನು ಒಟ್ಟಿಗೆ ಆಡಿ ಬೆಳೆದಿದ್ದೀವಿ. ನಮ್ಮಿಬ್ರು ಮಧ್ಯೆ ಸ್ನೇಹದ ಮನೋಭಾವನೆ ಇದೆ ಹೊರತು ಬೇರೆ ರೀತಿ ಭಾವನೆ ಇಲ್ಲ ಅಂತ ಹೇಳ್ತಿದ್ದಾನೆ. ನಾನು ಅದಕ್ಕೆ ಅವತ್ತೇ ಹೇಳಿದ್ದು, ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡು ಈ ಮದುವೆ ಪ್ರಸ್ತಾಪ ಮಾಡಿ ಅಂತ. ಹೋಗ್ಲಿ ಬಿಡಿ, ಈಗಲಾದ್ರೂ ಗೊತ್ತಾಯ್ತಲ್ಲ ಅವನ ಮನಸ್ಸಲ್ಲಿ ಏನಿದೆ ಅಂತ. ಏನ್ ಮಾತಾಡ್ತಿದ್ದೀರ ಅಂತ? ನೀನು ಅವನ ಮಾತದ ಜೊತೆ ನಿಲ್ತಾ ಇದ್ದೀಯಾ? ಹಾಗಾದ್ರೆ ತನು ಈ ಮನೆಗೆ ಸೊಸೆಯಾಗಿ ಬರೋದು ನಿನ್ಗೆ ಇಷ್ಟ ಇಲ್ವಾ? ಯಾಕೆ ಇಷ್ಟ ಇಲ್ಲ ರೀ? ನನಗಿಷ್ಟ ಇಲ್ಲದೆ ಇದ್ದಿದ್ರೆ ಅವತ್ತು ಈ ಮದುವೆ ಪ್ರಸ್ತಾಪ ಮಾಡಿದಾಗ ನಾನು ಒಪ್ಕೋತಾ ಇದ್ನಾ? ತನು ಈ ಮನೆಗೆ ತಕ್ಕ ಸೊಸೆ ಆಗ್ತಾಳೆ ರೀ.
ಅವಳು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅದು ಅಲ್ಲದೆ ವಿಶ್ವನ್ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅವಳು ವಿಶ್ವನ್ ಬಾಳಲ್ಲಿ ಬಂದರೆ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ಅವನಿಗೆ ಮದುವೆನಲ್ಲಿ ಇಷ್ಟ ಇಲ್ವಲ್ಲ. ನೋಡೋಣ, ಯೋಚನೆ ಮಾಡುವಂಥ ಟೈಮ್ ಕೊಟ್ಟಿದ್ದೀನಿ. ಯೋಚನೆ ಮಾಡಿ ಹೇಳಿ. ಅವನು ಏನು ಹೇಳ್ತಾನೆ ಅಂತ ನಾವು ಸುಮ್ಮನಿರೋಕ್ಕಾಗತ್ತಾ? ಆಮೇಲೆ ನಾವು ನಿರ್ಧಾರ ಮಾಡಿದ್ರೆ ಆಯ್ತು. ನೋಡ್ರಿ, ಅದಕ್ಕೆ ಹತ್ರ ಮಾತಾಡ್ರ ಏನೋ ತೊಂದರೆ ಆಗಲಿ ತಾನೆ? ಅದಕ್ಕೆ ಏನಂದ್ರು? ಊರಲ್ಲಿ ಇಲ್ಲಿ ಬಂತಕ್ಕಲ್ಲ. ಅಯ್ಯೋ ದೇವ್ರೆ, ಛತ್ತರಿಕೆ ಇಂಥ ಟೈಮಲ್ಲೇ ಹೋಗ್ಬಿಡ್ತಾವ್ರು. ಅವ್ರು ಬರೋದು ಯಾವಾಗ, ನಾನು ಹೇಳ್ಕೊಳ್ಳೋದು ಯಾವಾಗ? ನೋಡ್ರೆ, ಹೆಚ್ಚಿಗೆ ಯೋಚನೆ ಮಾಡಕ್ ಟೈಮ್ ಇಲ್ಲ. ನೀವೇನೇ ಮಾಡೋದಿದ್ರು ಈಗಲೇ ಮಾಡಬೇಕು. ಅವ್ರು ಯಾವಾಗಾರ ಬರಲಿ, ಕಡೆ ಪಕ್ಷ ಲಕ್ಷ್ಮತ್ತೆ ತವಾದ್ರೂ ಎಲ್ಲ ಹೇಳ್ಕೊತೀನಿ. ಅವ್ರು ಅರ್ಥ ಮಾಡ್ಕೋಬೋದು ಅನಿಸ್ತದೆ. ಸರಿ ಗೌಡ್ರೆ, ಹಂಗಾರ ಮಾಡಿ. ಏನಾದರೂ ದಾರಿ ಕಾಣ್ರು ಕಾಣ್ಬೋದು.